ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ತನಿಖೆ ತೀವ್ರಗೊಂಡಿದೆ. ಎಸ್ಐಟಿ 5 ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಒಂದೊಂದು ಟೀಮ್ಗೆ ಒಂದೊಂದು ಜವಾಬ್ದಾರಿಯನ್ನ ವಹಿಸಿದೆ. ಆದರೆ ಸಿಬಿಐಗೆ ವಹಿಸುವಂತೆ ಒತ್ತಡವನ್ನ ಹೇರೋದಕ್ಕೆ ಜೆಡಿಎಸ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆಯಂತೆ. ಇಲ್ಲಿ ದೋಸ್ತಿಗಳಿಗೆ ಆತಂಕ ಶುರುವಾಗಿದೆ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಪ್ರಕರಣದಿಂದ ದೋಸ್ತಿ ನಾಯಕರಿಗೆ ಎಲೆಕ್ಷನ್ ಟೈಮ್ನಲ್ಲಿ ತೀವ್ರ ಮುಜುಗರ ಆಗಿದೆ, ಡ್ಯಾಮೇಜ್ ಆಗಿದೆ. ಈ ಮಧ್ಯದಲ್ಲಿ ಆತಂಕದಿಂದಾಗಿ ಎಸ್ಐಟಿ ನೇಮಕದಿಂದ ಆತಂಕ ಇದೆ. ಎಸ್ಐಟಿ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿ ವಾದವನ್ನ ಮಾಡೋದಕ್ಕೆ ಜೆಡಿಎಸ್ ಮುಂದಾಗಿದೆಯಂತೆ. ಅದನ್ನ ಸಿಬಿಐಗೆ ವಹಿಸಬೇಕು ಪ್ರಕರಣವನ್ನ ಅಂತ ಹೇಳಿ ಎಚ್ಡಿಕೆ ಚಿಂತನೆಯನ್ನ ಮಾಡಿಕೊಂಡಿದ್ದಾರಂತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ದೋಸ್ತಿ ನಾಯಕರಿಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದಿಂದ ಸಿಕ್ಕಾಪಟ್ಟೆ ಮುಜುಗರ ಆಗಿದೆ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಇದರ ಮಧ್ಯದಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದ್ರೆ ಸಿಬಿಐಗೆ ವಹಿಸುವಂತೆ ಒಂದು ಪ್ಲಾನ್ ಅನ್ನ ನಾಯಕರು ಮಾಡ್ಕೊಂಡಿದ್ದಾರೆ. ಇದು ಯಾವ ಸ್ಟ್ರಾಟಜಿ? ಶರ್ಮಿತಾ ಶೆಟ್ಟಿ, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇಡೀ ದೇವೇಗೌಡ ಕುಟುಂಬಕ್ಕೆ, ಅವರ ರಾಜಕೀಯ ಇತಿಹಾಸ ಮತ್ತು ಕೌಟುಂಬಿಕ ಇತಿಹಾಸಕ್ಕೆ ಅತಿ ದೊಡ್ಡ ಕಪ್ಪು ಚುಕ್ಕೆ ಅಂತಲೇ ಬಣ್ಣನೆ ಮಾಡಲಾಗ್ತಿದೆ. ಜೊತೆಗೆ ಇದು ಪಕ್ಷದ ಇಮೇಜ್ ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಕೂಡ ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಾಗ ಡಿಸ್ಟರ್ಬ್ ಆಗಿರೋದು, ಸಾಲದಕ್ಕೆ ಶಾಸಕರಿಗೆ ಡಿಸ್ಟರ್ಬ್ ಆಗಿರುವಂತದ್ದು. ಯಾವುದೇ ಶಾಸಕರು ಚುನಾವಣೆ ಬಳಿಕ ಯಾವುದೇ ಗಳಿಗೆಯಲ್ಲೂ ಕೂಡ ಪಕ್ಷಾಂತರ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಮತ್ತು NDA ಮೈತ್ರಿ ಭಾಗವಾಗಿರ್ತಕ್ಕಂಥ ಜೆಡಿಎಸ್ ಆಗಿದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೂ ಅತಿ ದೊಡ್ಡ ಮುಜುಗರ ಮತ್ತು ಚುನಾವಣೆ ಹೊತ್ತಲ್ಲಿ ಅತಿ ದೊಡ್ಡ ಮುಜುಗರ ಆಗಿರುವಂತದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಈಗಾಗಲೇ ವಿಶೇಷ ತನಿಖಾ ತಂಡಕ್ಕೆ ಸರ್ಕಾರ ಇಡೀ ಪ್ರಕರಣವನ್ನು ವಹಿಸಿರುವಂತದ್ದು ಕೂಡ ಎಲ್ಲೊಂದ್ ಕಡೆ ಜೆಡಿಎಸ್ಗೆ ದೊಡ್ಡ ಮಟ್ಟದ ಚಿಂತೆಗೆ ಕಾರಣ ಆಗಿರುವಂತದ್ದು. ಎಲ್ಲೊಂದ್ ಕಡೆ SITಗೆ ವಹಿಸೋದ್ರಿಂದ ಇಂಚಿಂಚು ತನಿಖೆ ಮಾಡೋದ್ರಿಂದ ಇಡೀ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರುವಂತದ್ದು, ತಿಂಗಳಗಟ್ಟಲೆ ಮುನ್ನೆಲೆಗೆ ಬರುತ್ತೆ. ಮತ್ತಷ್ಟು ಜೆಡಿಎಸ್ ಮತ್ತು ಕುಟುಂಬದ ಮಾನ ಮತ್ತಷ್ಟು ಬೀದಿಗೆ ಬರುವ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತು SIT ತನಿಖೆ ಎಲ್ಲ ಒಂದ್ ಕಡೆ ಅದು ಒಂದು ಪಕ್ಷದ ಪರವಾಗಿರುತ್ತೆ ಎಂಬ ಆತಂಕ ಕೂಡ ಜೆಡಿಎಸ್ಗೆ ಎದುರಾಗಿರುವಂತದ್ದು. ಹಾಗಾಗಿ ಜೆಡಿಎಸ್ ಇದೀಗ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಇದು ಅತಿ ದೊಡ್ಡ ಪ್ರಕರಣ, ಇಡೀ ದೇಶದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಎಂಬ ಬಣ್ಣನೆ ಆಗ್ತಿರುವಂಥದ್ದು. ಈಗಾಗಲೇ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಆಗಿರುವಂಥದ್ದು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಕ್ಕಳ ಆಯೋಗ ಸೇರಿದಂತೆ ರಾಜ್ಯ ಮಹಿಳಾ ಆಯೋಗ ಸೇರಿದಂತೆ ಅನೇಕ ಸಾಂವಿಧಾನಿಕ ಸಂಸ್ಥೆಗಳು ಎಂಟ್ರಿ ಆಗಿರುವಂಥದ್ದು. ಹಾಗಾಗಿ ಇದೇ ನೆಪವನ್ನು ಇಟ್ಕೊಂಡು ಜೆಡಿಎಸ್ ಪಕ್ಷ ಇದನ್ನ ಸಿಬಿಐಗೆ ವಹಿಸಬೇಕಂತೇಳಿ ಒತ್ತಡ ಮತ್ತು ಒತ್ತಾಯ ಹಾಕಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇದಕ್ಕೆ ಜೊತೆಯಾಗಿ ಭಾರತೀಯ ಜನತಾ ಪಕ್ಷ ಕೂಡ ಇದೇ ಒತ್ತಾಯವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಆ ಮುಖಾಂತರ ಸಿಬಿಐ ತನಿಖೆ ಆದ್ರೆ ಎಲ್ಲ ಒಂದ್ ಕಡೆ ನೆಮ್ಮದಿ ಅನ್ನೋದು ಅವರ ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ SIT ತನಿಖೆ ಆಗೋದ್ರಿಂದ ಕಾಂಗ್ರೆಸ್ ಸರ್ಕಾರ ತನ್ನ ಮೂಗಿನ ನೇರಕ್ಕೆ ಬೇಕಾದಂತೆ ಜೆಡಿಎಸ್ ಪಕ್ಷವನ್ನೇ ಹಣಿಯಲು ಷಡ್ಯಂತ್ರ ಮಾಡುತ್ತೆಂಬ ಒಂದು ಆತಂಕ ಕೂಡ ಎದುರಾಗಿರುವಂಥದ್ದು. ಹಾಗಾಗಿ ಸಿಬಿಐ ತನಿಖೆ ವಹಿಸಿದ್ರೆ ಎಲ್ಲ ಒಂದ್ ಕಡೆ ನಿರಾಳ ಆಗ್ಬೋದೆಂಬ ಲೆಕ್ಕಾಚಾರದಲ್ಲಿ ಸಿಬಿಐಗೆ ವಹಿಸಿ ಅಂತೇಳಿ ಈಗಾಗಲೇ ಆಗ್ರಹ ಮಾಡಲಿಕ್ಕೆ ತೀರ್ಮಾನ ಮಾಡುವಂಥದ್ದು. ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ಸರ್ಕಾರ ಸಿಬಿಐಗೆ ಶಿಫಾರಸು ಮಾಡಿದ್ರೆ ಮುಂದಿನ ರೀತಿ ಕೋರ್ಟ್ ಮುಖಾಂತರ ಹೋಗಿ ಸಿಬಿಐಗೆ ಒತ್ತಾಯ ಮಾಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಸರ್ಕಾರದ SIT ಅಸ್ತ್ರಕ್ಕೆ ಪ್ರತಿಯಾಗಿ ದಳಪತಿಗಳು ಸಿಬಿಐ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಎಲ್ಲಾ ರೀತಿಯ ಚಿಂತನೆಯನ್ನ ಮಾಡಿರುವಂತದ್ದು. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್. ಪಟೇಲ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.